ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಹಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಸೀದಾ ಹಾಕ್ಕೊಂಡು ಅದ್ರ ಮೇಲೆ ಲೈನಿಂಗ್ ಬ್ಲೌಸ್ ಪೀಸ್ ಹಾಕ್ಕೊಂಡು ನೀಟಾಗಿ ಸ್ಟಿಚಿಂಗ್ ಹಾಕೊಬೇಕು ಸ್ನೇಹಿತರೆ. ಕೆಳಗಡೆ ಪಾರ್ಟು ಅನಂತರ ಮೇಲ್ಗಡೆ ಪಾರ್ಟಿಗೂ ಅಷ್ಟೇ ಸ್ನೇಹಿತರೆ. ನಾವು ಎಲ್ಲೂ ಬ್ಲೌಸಲ್ಲಿ ರಿಂಕಲ್ಸ್ ಬರಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ನೀಟಾಗಿ ಜರುಗಿಸ್ಕೊಂಡು ಗುಂಡ್ಪಿನ್ಗಳನ್ನ ಹಾಕ್ಕೊಂಡು ಅದು ನೆಕ್ಕು ಯಾವ ಶೇಪ್ ಇರುತ್ತೋ ಆ ಶೇಪಿಗೆ ಮೇನ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ನಾನು ಯಾವ ರೀತಿ ನೀಟಾಗಿ ಜರುಗಿಸ್ಕೊಂಡು ಎಲ್ಲನ ಗುಂಡ್ಪಿನ್ ಹಾಕ್ಕೊತಾ ಇದ್ದೀನಿ. ಆನಂತರ ನೋಡಿ, ಈಗ ನೆಕ್ ಪಾರ್ಟ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದು ಯಾವ ಶೇಪ್ ಇದೆಯೋ ಅದೇ ಶೇಪ್ಗೆ ನಾವು ಮಾರ್ಕ್ ಹಾಕ್ಕೊಬೇಕು, ಒಂದು 1/4 ಇಂಚ್ ಬಿಟ್ಟು. ಆನಂತರ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಕ್ರಾಸಲ್ಲಿ ಎಲ್ಲ ನಾಚ್ ಹಾಕ್ಕೊಂಡು ಅದನ್ನು ಉಲ್ಟಾ ತಿರುಗಿಸ್ಕೊಬೇಕು ಸ್ನೇಹಿತರೆ. ಈಗ ನಾವು ಅದು ಉಲ್ಟಾ ಇರೋದನ್ನು ಈಗ ಸೀದಾ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಯಾವ ರೀತಿ ಆಯಿತು ಅದನ್ನು ನೀಟಾಗಿ ಈಗ ಅದ್ರ ಮೇಲೆ ಒಂದು ಕಿನ್ನರಿ ಸ್ಟಿಚಿಂಗ್ ಹಾಕ್ಕೊಬೇಕು ಸ್ನೇಹಿತರೆ. ಆ ರೀತಿ ಹಾಕೋದ್ರಿಂದ ಲೈನಿಂಗು ಮೇಲ್ಗಡೆ ಬರಲ್ಲ. ನೀಟಾಗೆ ಲೈನಿಂಗ್ ಸ್ವಲ್ಪ ಎಳ್ಕೊಂಡೆ ಮೇನ್ ಫ್ಯಾಬ್ರಿಕ್ಕು ಇರೋ ಥರ ನೀಟಾಗಿ ಸ್ಟಿಚಿಂಗ್ ಹಾಕ್ಕೊಬೇಕು ಸ್ನೇಹಿತರೆ. ನೋಡಿ, ಕೆಳಗಡೆನೂ ಅಷ್ಟೇ ಒಂದು ಕಿನ್ನರಿ ಹಾಕ್ಕೊಬೇಕು ನೀಟಾಗೆ ಜರುಗಿಸ್ಕೊಂಡು. ಇದು ಬಟ್ಟೆ ಕಡಿಮೆ ಇದ್ದಿದ್ದರಿಂದ ಪೈಪಿಂಗು ಏನೂ ಮಾಡ್ತಿಲ್ಲ ಸ್ನೇಹಿತರೆ. ತುಂಬ ಕಡಿಮೆ ಇತ್ತು. ಫ್ರಂಟಲ್ಲೆಲ್ಲ ತುಂಬ ಅಟ್ಯಾಚ್ ಮಾಡಿದ್ದೀನಿ, ತೋಳಿಗೆಲ್ಲನ. ಈಗ ನೀಟಾಗೆ ಎಲ್ಲನ ಸುತ್ತಲೂ ಸ್ಟಿಚ್ ಹಾಕ್ಕೊಬೇಕು. ಲೈನಿಂಗ್ ಅಟ್ಯಾಚ್ ನೀಟಾಗಿ ಮಾಡ್ಕೋಬೇಕು. ಎಲ್ಲೂ ರಿಂಕಲ್ಸ್ ಬರ್ದಲ್ಲೇ ರೀತಿ ನೀಟಾಗಿ ಎಲ್ಲನ ಬಟ್ಟೆ ಎಳ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಬೇಕು. ಆನಂತರ ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡಬೇಕು ಸ್ನೇಹಿತರೆ. ನೋಡಿ, ಯಾವ ರೀತಿ ನಾನು ನೀಟಾಗೆ ಬಟ್ಟೆ ಜರುಗಿಸ್ಕೊಂಡು ಸ್ಟಿಚ್ ಹಾಕ್ತಿದ್ದೀನೋ ಅದೇ ರೀತಿ ಸ್ಟಿಚ್ ಹಾಕಬೇಕು ಸ್ನೇಹಿತರೆ. ಆನಂತರ ಈಗ ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದಕ್ಕೂ ಅಷ್ಟೇ ಸೀದಾ ಇರೋ ಪಾರ್ಟ್ನ ಮೇಲಿಟ್ಟು ಅದ್ರ ಮೇಲೆ ಲೈನಿಂಗ್ ಇಟ್ಟು ನೀಟಾಗಿ ಸ್ಟಿಚ್ ಹಾಕೋಬೇಕು ಸ್ನೇಹಿತರೆ. ಅದನ್ನು ಸಹ ನಾನು ಉಲ್ಟಾನೇ ಮಾಡ್ತಾ ಇರೋದು. ಈಗ ಹಂಗಾಗಿ ಅದೇ ರೀತಿ ತೋರಿಸ್ತಾ ಇದ್ದೀನಿ ನಿಮಗೂ. ನೋಡಿ, ಯಾವ ರೀತಿ ನಮ್ಮದು ಶೇಪ್ ಇದೆ ಅದೇ ರೀತಿಗೆ ಹಾಕ್ಕೊಂಡು ನೀಟಾಗಿ 1/4 ಇಂಚು ನೆಕ್ ಶೇಪ್ ಈಗ ಕಟ್ ಮಾಡ್ತಿರೋದು. ಆ ನೆಕ್ ಶೇಪನ್ನ ನೀಟಾಗಿ ಸ್ಟಿಚಿಂಗ್ ಹಾಕ್ಕೊಂಬರ್ಬೇಕು. ಯಾವ ಶೇಪ್ ಇದೆಯೋ ಆ ಶೇಪಿಗೆ ನೀಟಾಗಿ 1/4 ಇಂಚಿಗೆ ಸ್ಟಿಚಿಂಗ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡಿಬಿಟ್ಟು ನಾವು ಕರು ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಸ್ವಲ್ಪ ನಾಚ್ ಹಾಕ್ಕೊಂಡು ಅದನ್ನು ಈಗ ಸೀದಾ ಮಾಡ್ಕೋಬೇಕು. ಅದಕ್ಕೂ ಅಷ್ಟೇ ನೀಟಾಗಿ ಮೇಲ್ಗಡೆಲಿ ಒಂದು ಕಿನ್ನರಿ ಹಾಕೋಬೇಕು ಸ್ನೇಹಿತರೆ. ಕಿನ್ನರಿ ಹಾಕ್ಕೊಂಡು ಅದನ್ನು ಅಷ್ಟೇ ನೀಟಾಗಿ ಎಲ್ಲೂ ರಿಂಕಲ್ಸ್ ಬರ್ದಲೇ ರೀತಿ ಫುಲ್ಲು ಅಟ್ಯಾಚ್ ಮಾಡ್ಕೋಬೇಕು ಸ್ನೇಹಿತರೆ. ಎರಡೂ ಪಾರ್ಟ್ನೂ ಅಷ್ಟೇ ನಾನೀಗ ನೀಟಾಗಿ 2 ಕಡೆ ಸೈಡ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಫ್ರಂಟ್ ಪಾರ್ಟ್ ಫುಲ್ಲು ನೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಹೇಳ್ತಿದ್ದೀನಲ್ಲ ಸ್ನೇಹಿತರೆ, ಎಲ್ಲೂ ರಿಂಕಲ್ಸ್ ಬರ್ದಲೇ ರೀತಿ ನೀಟಾಗಿ ಕ್ಲಾತ್ನ ಎಳೆದು ರಿಂಕಲ್ಸ್ ಎಲ್ಲೂ ಇಲ್ದಲೇ ಇರೋ ಥರನ ಸ್ಟಿಚ್ ಹಾಕೋಬೇಕು ಸ್ನೇಹಿತರೆ. ಅದೇ ರೀತಿ ಫುಲ್ಲು ಸ್ಟಿಚ್ ಹಾಕಿದ್ಮೇಲೆ ಅದರಲ್ಲೂ ಅಷ್ಟೇ ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡಬೇಕು ಸ್ನೇಹಿತರೆ. ಈಗ ಫ್ರಂಟು ಡಾಟ್ ಹಿಡಿಯೋದನ್ನು ತೋರಿಸ್ತಾ ಇದ್ದೀನಿ. ಫ್ರಂಟ್ ಡಾಟ್ ಹಿಡಿಬೇಕಾದ್ರೆ ಶೋಲ್ಡರ್ ಸೆಂಟ್ರ್ ಮಾಡ್ಕೊಂಡು ಸೆಂಟ್ರ್ ಡಾಟ್ನ ಹಿಡಿಬೇಕು ಸ್ನೇಹಿತರೆ. ಅದನ್ನು 2.5 ಅಥವಾ 3 ಇಂಚ್ವರೆಗೂ ಹಿಡಿಬೋದು. ನೋಡಿ ಸ್ನೇಹಿತರೆ, ಎರಡೂ ಅಷ್ಟೇ ನೀಟಾಗಿ ನಾನು 1 by 1 ಕೂತ್ಕೊಂಡು ಸ್ಟಿಚಿಂಗ್ ಹಾಕ್ಕೊತಾ ಇದ್ದೀನಿ. ಉಕ್ಸ್ ಪಟ್ಟಿ ಕಡೆಯಲ್ಲೂ ಅಷ್ಟೇ ಎರಡರ ಮಧ್ಯೆ ಮಾಡ್ಕೊಂಡು ನೀಟಾಗಿ ಸ್ಟಿಚಿಂಗ್ ಹಾಕಬೇಕು. ಇದ್ರದ್ದು ಕಂಕ್ಳು ಕಡೆಯಲ್ಲಿ ನಾವು ಏನು ಶೋಲ್ಡರ್ ಹಿಡ್ದಿರ್ತೀವೋ ಅದರ ಆಪೋಸಿಟಲ್ಲಿ ಕ್ರಾಸಲ್ಲಿ ಬರೋ ಥರ ಹಿಡ್ಕೊಂಡು ನೀಟಾಗಿ ಅದನ್ನು ಅಷ್ಟೇ ಸ್ಟಿಚ್ ಹಾಕ್ಕೊಬೇಕು. ನೋಡಿ ಸ್ನೇಹಿತರೆ, ಯಾವ ರೀತಿ ಬಂದಿದ್ದಾವೆ ಕಪ್ಸು ಅಂತ. ಇವಾಗ 2 ಶೋಲ್ಡರ್ನು ಜಾಯಿಂಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೀಟಾಗೆ ಜಾಯಿಂಟ್ ಮಾಡ್ಕೊಂಡು ಏನಾದರೂ ಎಕ್ಸ್ಟ್ರಾ ಕ್ಲಾತ್ ಬಂದಿದ್ದರೆ ಅದನ್ನು ಟ್ರಿಮ್ ಮಾಡ್ಕೋಬೇಕು ಸ್ನೇಹಿತರೆ. ಆನಂತರ ಈಗ ಬೆಲ್ಟ್ ಪಟ್ಟಿ ಹಚ್ಚುತ್ತೀನಿ. ಬೆಲ್ಟ್ ಪಟ್ಟಿ ಹಚ್ಚೋದಕ್ಕೆ ಶೋಲ್ಡರ್ ಅಟ್ಯಾಚ್ ಮಾಡೋದಕ್ಕೂ ಮುಂಚೆ ಬೇಕಾದರೂ ಹಚ್ಬೋದು.
ನಾನು ಫಸ್ಟೇ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಬೆಳ್ಪಟ್ಟಿ ಹಚ್ತಾ ಇದ್ದೀನಿ. ಬೆಳ್ಪಟ್ಟಿಗೂ ತುಂಬ ಬಟ್ಟೆ ಶಾರ್ಟೇಜ್ ಇತ್ತು ಸ್ನೇಹಿತರೆ. ಆದರೂ ಬಟ್ಟೆ ಬೇರೆ ಕ್ಲಾತ್ನ ಹಾಕಿ ಹೊಲ್ಕೊಡು ಅಂದಿದ್ದಕ್ಕೋಸ್ಕರ ಹೊಲಿತಾ ಇದ್ದೀನಿ ಸ್ನೇಹಿತರೆ. ನೋಡಿ ಅದನ್ನು ಅಷ್ಟೇ ನೀಟಾಗಿ ಸ್ಟಿಚ್ಚಿಂಗ್ ಹಾಕ್ಕೊಂಡು ಆ ರೀತಿ ರೋಲ್ ಮಾಡಿ ಒಳಗಡೆಯಲ್ಲಿ ಬಟ್ಟೆ ಹೋಗೋ ಥರ ನೀಟಾಗಿ ಒಳಗಡೆಗೆ ತಿಳ್ಕೊಂಡು ನೀಟಾಗಿ ಸ್ಟಿಚ್ಚಿಂಗ್ ಹಾಕಬೇಕು ಸ್ನೇಹಿತರೆ. ಅದು ಅಷ್ಟೇ ಎರಡೆರಡು ಸ್ಟಿಚ್ಚಿಂಗ್, ಯಾವುದೇ ಹೊಲಿಗೆ ಹಾಕಿದ್ರೂ ನಾವು ಎರಡೆರಡು ಸ್ಟಿಚ್ಚಿಂಗ್ ಹಾಕಬೇಕು ಸ್ನೇಹಿತರೆ. ಆನಂತರ ಎರಡೂ ಪಾರ್ಟ್ನೂ ಬೆಲ್ಟ್ ಬಟ್ಟೆ ಅಟ್ಯಾಚ್ ಮಾಡಿದ್ಮೇಲೆ ನೀಟಾಗಿ ಎರಡು ಸಮಕ್ಕಿದೆಯಾ ಅಂತ ಇಟ್ಕೊಂಡು ನೋಡಬೇಕು. ಅದು ಇಟ್ಕೊಂಡು ನೋಡಿ ಏನಾದರೂ ಅಥವಾ ವೇರಿಗೇಷನ್ ಇದ್ದರೆ ಯಾವುದು ಕಡಿಮೆ ಇರುತ್ತೋ ಅಥವಾ ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ನೋಡ್ಕೊಂಡು ಜಾಸ್ತಿ ಇರೋದನ್ನ ಕಡಿಮೆ ಇರೋದ್ರ ಲೆವೆಲಿಗೆ ಮಾಡ್ಕೊಂಡು ಆ ಮಧ್ಯೆ ಡೂಕ್ಸ್ ಪಟ್ಟಿದ ಕಡೆ ಮಧ್ಯೆ ಡಾಟ್ ಹಿಡ್ದಿರ್ತೀವಲ್ಲ, ಏನಾದರೂ ಜಾಸ್ತಿ ಇದ್ದರೆ ಅಲ್ಲಿ ಒಂದು ಸ್ವಲ್ಪ ಡಾಟ್ ಇಟ್ಕೊಳ್ಳಿ. ಇಲ್ಲ ನಾವು ನೆಕ್ಕಿನ ಏನೋ ಫಿನಿಶಿಂಗ್ ಮಾಡಿಲ್ಲ ಅಂದರೆ ನೆಕ್ ಕಡೆ ಕಟ್ ಮಾಡ್ಕೋಬೋದು ಸ್ನೇಹಿತರೆ. ನೆಕ್ ಅಟ್ಯಾಚ್ ಮಾಡಿದರೆ ಈ ರೀತಿ ಮಾಡಬೇಕು. ಎರಡೂ ಕಡೆನೂ ಅಷ್ಟೇ ನೀಟಾಗಿ ನೋಡ್ಕೊಂಡು ಸ್ಟಿಚ್ಚಿಂಗ್ ಹಾಕ್ಕೊಂಡು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಚ್ಚಬೇಕು ಸ್ನೇಹಿತರೆ. ಫಸ್ಟೇ ಹಚ್ಚೋಕೋದ್ರೆ ಅಪ್ ಆ್ಯಂಡ್ ಡೌನ್ ಆಗುತ್ತೆ, ಅದನ್ನೆಲ್ಲ ನೀಟಾಗಿ ನೋಡ್ಕೋಬೇಕು. ನೋಡಿ ಸ್ನೇಹಿತರೆ, ಇವಾಗ ಸಿಂಗಲ್ ಪಟ್ಟಿ ಹಚ್ಚಿದ್ದೀನಿ, ಡಬಲ್ ಪಟ್ಟಿ ಹಚ್ಚಬೇಕು. ಅದನ್ನು ಅಷ್ಟೇ ನೀಟಾಗಿ ನೋಡ್ಕೊಂಡು ಸ್ಟಿಚ್ಚಿಂಗ್ ಹಾಕಬೇಕು ಸ್ನೇಹಿತರೆ. ಎಲ್ಲೂ ಬಟ್ಟೆ ಎಳ್ಕೊಳೋ ಥರ ಅಥವಾ ಅಪ್ಪು ಡೌನು ಆಗೋ ಥರ ಆಗಬಾರ್ದು. ನೀಟಾಗಿ ನೋಡ್ಕೊಂಡು ಸ್ಟಿಚ್ಚಿಂಗ್ ಹಾಕೋಬೇಕು. ಆನಂತರ ತೋಳು ಅಷ್ಟೇ, ತೋಳು ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಲೈನಿಂಗ್ ಅಟ್ಯಾಚ್ ಮಾಡಿ ಫ್ರಂಟ್ ಶೇಪ್ ತೆಗೆದು ನಾಚ್ ಹಾಕ್ಕೊಂಡಿದ್ದೀನಿ. ಫ್ರಂಟಿಗೆ ನಾಚ್ ಹಾಕ್ಕೊಂಡಿದ್ದೀನಿ, ಶೋಲ್ಡರ್ಗೆ ನಾಚ್ ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ನಾಚ್ ಹಾಕ್ಕೊಂಡಿರೋದನ್ನು ನಾಚಿಗೆ ನೀಟಾಗಿ ಸೇರಿಸ್ಕೋಬೇಕು. ಭುಜ ಸ್ಟಿಚ್ ಮಾಡಿರೋದು ಮತ್ತು ಇದು ತೋಳಲ್ಲಿ ಮಧ್ಯೆ ನಾಚ್ ಹಾಕಿರೋದು ಎರಡೂ ಒಂದೇ ಕಡೆ ಬರಬೇಕು ಸ್ನೇಹಿತರೆ. ಎರಡೂ ಒಂದೇ ನಾಚು ಒಂದೇ ಇದಿರಾಗಿರಬೇಕು. ಮಧ್ಯೆ ಮಾಡ್ಕೊಂಡು ನಾನು ಯಾವಾಗಲೂ ತೋಳು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ನಾನು ಮಧ್ಯೆಯಿಂದನೇ ಸ್ಟಿಚ್ಚಿಂಗ್ ಮಾಡೋದು ಸ್ನೇಹಿತರೆ. ಯಾಕೆಂದರೆ ಒಂದೊಂದು ಸಲ ತೋಳು ನಾವು ಫ್ರಂಟ್ ಶೇಪ್ ಜಾಸ್ತಿ ತೆಗ್ದಿರೋದ್ರಿಂದ ಒಂದು ಕಡೆಗೆ ಎಳ್ಕೊಳೋ ಥರ ಆಗುತ್ತೆ. ಆದ್ದರಿಂದ ಮೊದಲು ಸೆಂಟ್ರಿಗೆ ಅಟ್ಯಾಚ್ ಮಾಡಿ ತೋಳನ್ನ ಸೆಂಟ್ರಿಗೆ ಅಟ್ಯಾಚ್ ಮಾಡ್ಕೊಂಡು ಆನಂತರ ಸ್ಟಿಚ್ ಹಾಕೊಂಬರ್ತೀನಿ ಸ್ನೇಹಿತರೆ. ಅದೇ ರೀತಿ ನೀವು ಸ್ಟಿಚ್ ಹಾಕೊಳ್ರಿ, ಯಾವುದೇ ರೀತಿ ಬ್ಲೌಸ್ ಪ್ರಾಬ್ಲಮ್ ಬರಲ್ಲ. ಅದಕ್ಕೂ ಮುಂಚೆ 4 ಲೇಯರು ಕರೆಕ್ಟಾಗಿ ಇದ್ದಾವ ಅಂತ ನೋಡಿ ತೋಳು ಅಟ್ಯಾಚ್ ಮಾಡಬೇಕು ಸ್ನೇಹಿತರೆ. ನೋಡಿ ಅದು ಫ್ರಂಟ್ ಶೇಪ್ ತೆಗ್ದಿರೋದು. ನೀಟಾಗೆ ಸೆಂಟ್ರಿಗೆ ಅದನ್ನು ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕೋಬೇಕು ಸ್ನೇಹಿತರೆ. ಸ್ಟಿಚ್ ಹಾಕಿ ಸೈಡ್ ಫಿಟ್ಟಿಂಗ್ ಮಾಡಬೇಕು. ನಾನು ಸೈಡ್ ಫಿಟ್ಟಿಂಗ್ ಮಾಡೋದನ್ನೇನು ತೋರಿಸಿಲ್ಲ, ವಿಡಿಯೋ ತುಂಬ ಲೆಂತಿ ಆಗೋಯ್ತು ಸ್ನೇಹಿತರೆ. ಹಂಗಾಗಿ ನೋಡಿದ್ರಲ್ಲ, ಇದನ್ನು ಫುಲ್ಲು ಸ್ಟಿಚಿಂಗ್ ಮಾಡಿ ಬ್ಲೌಸ್ದು ಫೋಟೋನು ಸಹ ಹಾಕಿದ್ದೀನಿ ಸ್ನೇಹಿತರೆ. ಇದೇ ಇದರಲ್ಲಿ ಯಾವ ರೀತಿ ಇದೆ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಿರೋದು ನೋಡಿ ಸ್ನೇಹಿತರೆ. ನಾನು ಹೇಳೋ ಮೆಥಡಲ್ಲಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ಬ್ಲೌಸ ಸ್ಟಿಚಿಂಗ್ ಮಾಡ್ತಾ ಬಂದರೆ ನೀಟಾಗೆ ಬ್ಲೌಸ್ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.